ಹಬ್ಬ ಬಂತು ಅಂತ ಸಿಹಿ ತಿಂಡಿನ ಈಸಿಯಾಗಿ ಸಿಗುತ್ತೆ ಅಂತ ಹೊರಗಡೆ ಕೊಂಡ್ಕೊಂಡು ಬರೋದಕ್ಕಿಂತ ಮುಂಚೆ ಹುಷಾರಾಗಿರಬೇಕು. ದೀಪಾವಳಿಗೆ ಸಿಹಿ ತಿಂಡಿ ತಿನ್ನಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಅದರಲ್ಲೂ ಸುಮ್ಮನೆ ಈ ಪ್ಯಾಕೆಟ್ ನೀಟಾಗಿ ಕಾಣುತ್ತೆ, ಅದು ತೊಗೊಂಡೋಗ್ಬಿಡೋಣ, ಕಜ್ಜಾಯ ಚೆನ್ನಾಗಿರುತ್ತೆ ತೊಗೊಂಡೋಗ್ಬಿಡೋಣ, ಆ ಥರ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಹುಷಾರ್. ಕ್ಯಾನ್ಸರ್ ರೋಗಕ್ಕೆ ಕಾರಣ ಆಗುವಂತಹ ಆಯಿಲ್, ಅದಕ್ಕೆ ಕಾರಣ ಆಗುವಂತಹ ಕಳಪೆ ವಸ್ತುಗಳಿಂದ ಈ ಕಳಪೆ ಫ್ಯಾಕ್ಟ್ರಿಗಳು ಸಿಹಿ ತಿಂಡಿಯನ್ನು ತಯಾರು ಮಾಡ್ತಾ ಇದ್ದಾವೆ. ನೀವು ತಿನ್ನೋ ಸ್ವೀಟ್ ಎಷ್ಟರ ಮಟ್ಟಿಗೆ ಸೇಫ್? ರಿಪಬ್ಲಿಕ್ ಕನ್ನಡ ಸಿಹಿ ತಿನಿಸಿನ ಕರಾಳ ದಂಧೆಯನ್ನು ಎಕ್ಸ್ಪೋಸ್ ಮಾಡಿದೆ. ಏನ್ರಿ ಇದು? ಇದನ್ನ ತಿಂದ್ರೆ ಬದುಕಕ್ಕಾಗುತ್ತಾ? ಇದನ್ನ ಯಾರಾದ್ರೂ ತಿನ್ಬೋದಾ ಇಂಥ ಪದಾರ್ಥ? ಸಿಹಿ ತಿಂಡಿ ಪ್ರಿಯರೇ ಎಚ್ಚರ ಎಚ್ಚರ. ಸಿಹಿ ಹಿಂದಿದೆ ಕಹಿ ಕೆಮಿಕಲ್ ಕರಾಮತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಪೋಸ್. ತುಕ್ಕು ಹಿಡಿದಿರುವ ಬಾಣಲೆ, ಯಾವುದೋ ವಾಹನದ ಇಂಜಿನ್ ಆಯಿಲ್ನಂತೆ ಕಾಣಿಸ್ತಾ ಇರುವಂತಹ ಅಡುಗೆ ಎಣ್ಣೆ, ಎಲ್ಲೆಂದರಲ್ಲಿ ಬಿದ್ದಿರುವ ಸಿಹಿ ಪದಾರ್ಥ, ಅದರ ಸುತ್ತಲೂ ಮುತ್ತಿರುವ ನೊಣಗಳು, ಸುಟ್ಟು ಕರಕಲಾಗಿರುವ ಪದಾರ್ಥ, ಸ್ವಚ್ಛತೆಯನ್ನೇ ಕಾಣದ ಯಂತ್ರಗಳು. ಈ ದೃಶ್ಯ ಕಂಡು ಬಂದಿದ್ದು ಸುಲ್ತಾನ್ ಪಾಳ್ಯದಲ್ಲಿ. ಇದು ಯಾವುದೋ ಪಾಳು ಗೋಡಾನಲ್ಲ, ಸಿಹಿ ಖಾದ್ಯಗಳನ್ನ ತಯಾರಿಸುವ ಕೊಳಕು ಫ್ಯಾಕ್ಟರಿ. BBMP ಆಫೀಸರ್ಗಳು ಇದೇ ಲೊಕೇಶನ್ಗೆ ಬಂದು ಪ್ಲಾಸ್ಟಿಕ್ಗಳನ್ನ ಸೀಸ್ ಮಾಡುವಂಥ ಕೆಲಸ ಮಾಡಿದ್ರು. ನಾವೀಗ ಅದೇ ಸುಲ್ತಾನ್ ಪಾಳ್ಯ ಪುಲ್ಕೇಶ್ ನಗರದಂತಹ ಒಂದು ಫ್ಯಾಕ್ಟ್ರಿ, ಇದು ಕಜ್ಜಾಯ ತಯಾರಾಗುವಂಥ ಫ್ಯಾಕ್ಟ್ರಿ. ನಾನು ದೃಶ್ಯಗಳಲ್ಲಿ ತೋರಿಸ್ತೀನಿ ಯಾವ ರೀತಿಯಾದಂಥ ಎಣ್ಣೆಗಳನ್ನ ಬಳಸಿ ಇಲ್ಲಿ ಕಜ್ಜಾಯನ ತಯಾರು ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು ಈ ಕರಿ ಬಾಂಡ್ಲಿಯಲ್ಲಿ, ನೀವು ಈ ದೃಶ್ಯಗಳನ್ನ ನೋಡ್ತಾ ಇರ್ಬೋದು. ಇಂತಹ ಎಣ್ಣೆಯನ್ನು ಬಳಸಿ ಮಾಡಿರುವಂಥ ಆಹಾರ ಪದಾರ್ಥಗಳನ್ನ ಇವರು ಬೇಕರಿಗಳಿಗೆ ಸಪ್ಲೈ ಮಾಡ್ತಾರೆ. ಸಿಹಿ ತಿಂಡಿ ಅಂದ್ರೆ ಸಿಲಿಕಾನ್ ಸಿಟಿ ಮಂದಿಗೆ ಅದೇನೋ ಆಕರ್ಷಣೆ. ಮಕ್ಕಳಂತೂ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ಅದರಲ್ಲೂ ಕಡಿಮೆ ಬೆಲೆಗೆ ಸಿಹಿ ತಿಂಡಿಗಳು ಸಿಗುತ್ತೆ ಅಂದ್ರೆ ಸಾಕು, ಅಂಗಡಿ ಮುಂದೆ ಕಿಲೋಮೀಟರ್ ಗಟ್ಲೆ ಕ್ಯೂ ನಿಂತು ಗಂಟೆ ಗಟ್ಲೆ ಕಾದು ಖರೀದಿಸ್ತಾರೆ. ಆದ್ರೆ ಅಂತ ತಿಂಡಿಗಳನ್ನ ತಯಾರಿಸುವ ಗಲೀಜು ಫ್ಯಾಕ್ಟರಿ ನೋಡಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ. ನೋಡಿ, ಎಲ್ಲೂ ಕೂಡ ಸ್ವಚ್ಛತೆ ಅನ್ನುವಂಥದ್ದೇ ಇಲ್ಲ ಇಲ್ಲಿ. ಎಲ್ಲೆಂದರಲ್ಲಿ ಪೇಪರ್ಗಳು, ಎಲ್ಲೆಂದರಲ್ಲಿ ಕಜ್ಜಾಯಗಳನ್ನ ಇಟ್ಟಿರುವಂಥದ್ದನ್ನು ನೋಡ್ಬೋದು. ನೀವು ಸಿಲಿಂಡರ್ಗಳನ್ನ ನೋಡ್ಬೋದು. ಇಲ್ಲಿನ ಲೋಕಲೈಟ್ಸ್, ಇಲ್ಲಿರುವಂತಹ ಮಹಿಳೆಯರು ಇಲ್ಲಿ ಕೆಲಸ ಮಾಡ್ತಾರೆ. ಅಮ್ಮ, ಈ ಪದಾರ್ಥಗಳನ್ನ ತಿಂದರೆ ಯಾರಾದರೂ ಬದುಕ್ತಾರ? ಅಂತಹ ಎಣ್ಣೆಯಲ್ಲಿ ಆ ಪದಾರ್ಥಗಳನ್ನ ಮಾಡಿದ್ರೆ ತಿಂದರೆ ಬದುಕ್ತಾರ? ನೀವೇ ಹೇಳಿ. ನೀವೇ ಅದನ್ನು ತಯಾರಿಸೋದಲ್ವಾ? ನಿಮ್ಮ ಮಕ್ಕಳಿಗೆ ಕೊಡ್ತೀರಾ ಅದನ್ನ? ನೀವು ತಿಂತೀರಾ ಅದನ್ನ? ಆ ಕಜ್ಜಾಯನ ತಿಂತೀರಾ ನೀವು? ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕ್ಷೇತ್ರದಲ್ಲಿ ಕಳಪೆ ಸ್ವೀಟ್ ತಯಾರಿಸುವ ಫ್ಯಾಕ್ಟರಿಗಳು ತಲೆ ಎತ್ತಿವೆ. ಎಣ್ಣೆ ಡಬ್ಬಗಳು ತುಕ್ಕು ಹಿಡಿದಿದ್ರೆ ಸಿಹಿ ತಿನಿಸುಗಳಿಗೆ ನೊಣಗಳು ಮುತ್ತಿಕೊಂಡಿವೆ. ಮೈದಾ ಹಿಟ್ಟಿನಲ್ಲಿ ಜಿರಳೆಗಳು ಓಡಾಡ್ತಾ ಇದೆ. ಇನ್ನು ಕೆಲ ಜಿರಳೆಗಳು ಸತ್ತು ಬಿದ್ದಿವೆ. ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಹಿಟ್ಟು ತುಂಬಿಡಲಾಗಿದೆ. ಸಿಹಿ ತಿನಿಸಿಗೆ ಬಳಸುವ ನೀರಿನ ಟ್ಯಾಂಕ್ಗೆ ಧೂಳು ಮೆತ್ಕೊಂಡಿದೆ. ನೀರಿನಲ್ಲಿ ಕಡ್ಡಿ, ಕಸ, ಉಪ್ಪಿನಲ್ಲಿ ಧೂಳು ಬಿದ್ದಿದೆ. ಈ ರೀತಿಯಾದಂಥ ಪದಾರ್ಥಗಳು ಇದೆ ಅನ್ನೋದು. ಆ ಹಿಟ್ಟಲ್ಲೆಲ್ಲ ಜಿರಳೆಗಳು ಓಡಾಡ್ತಿದ್ದಾರೆ. ನೋಡ್ಬೋದ್ರಿ ನೀವು. ಇಂಥ ಹಿಟ್ಟಿಂದ ಇವರು ಕಜ್ಜಾಯ ತಯಾರು ಮಾಡ್ತಾರ್ರಿ. ಇದನ್ನು ತಿಂದರೆ ಬದುಕೋಕುಂಟಾ? ಇದನ್ನು ತಿಂದರೆ ಬದುಕಬಹುದಾ ಅಂತ. ಈ ಹಿಟ್ಟಲ್ಲಿ ಮಾಡಿರುವಂಥ ಕಜ್ಜಾಯವನ್ನು ತಿನ್ನಿಸಿ ಇವರು ನೋಡಿ, ಇಲ್ಲಿ ಜಿರಳೆ ನೋಡಿ, ಇಲ್ಲಿ 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 ಈ ದೃಶ್ಯಗಳಲ್ಲಿ ತಾವು ಜಿರಳೆಗಳನ್ನ ನೋಡ್ಬೋದು. ಮತ್ತಷ್ಟು ನಾನು ಅದನ್ನ ಹಿಟ್ಟನ್ನು ಒಂದು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ನಿಮಗೆ. ಆ ಹಿಟ್ಟಲ್ಲಿ ನಿಮಗೆ ಜಿರಳೆಗಳು ಸಿಗುತ್ತವೆ. ನಾವೇನು ಇದನ್ನು ಇಲ್ಲಿ ನೋಡ್ಬೋದು, ರೆಡ್ ಹ್ಯಾಂಡಾಗಿ ತಂದು ತೋರಿಸಿರುವಂಥದ್ದು ಈ ಹಿಟ್ಟನ್ನು. ಇಲ್ಲಿ ಪ್ಲಾಸ್ಟಿಕ್ಗಳಲ್ಲಿ ಜಿರಳೆ ಕಾಣಸಿಗುತ್ತೆ ನಿಮಗೆ. ಧೂಳು ಕಾಣಸಿಗುತ್ತೆ ನಿಮಗೆ. ಜಿರಳೆಗಳನ್ನ ತೆಗಿತಿದ್ದಂಗೆ ಜಿರಳೆಗಳು ಓಡಾಡಿದ್ವು. ಇಲ್ಲಿ ಬನ್ನಿ, ಈ ದೃಶ್ಯ ತೋರಿಸಿ ಕಾಂತರಾಜ್. ಇದನ್ನು ತೋರಿಸಲೇಬೇಕಾದಂಥ ದೃಶ್ಯ ಇದು. ಇಲ್ಲಿ ನೋಡಿ, ಇಲ್ಲಿ ನೋಡಿ ಜಿರಳೆಗಳು ನೋಡಿ. ಇವರು ಮತ್ತು ಹೈಜೀನ್ ಅಂತ ಇದು. ಈ ಹೆಸರು, ಈ ಫ್ಯಾಕ್ಟರಿ ಹೆಸರು ಹೈಜೀನ್ ಫುಡ್ಸ್. ಬೆಂಗಳೂರಲ್ಲಿ ಅಣಬೆಯಂತೆ ಮೂಲೆ ಮೂಲೆಗೂ ಇಂಥ ಕಳಪೆ ಫ್ಯಾಕ್ಟರಿಗಳು ತಲೆ ಎತ್ತಿವೆ. ಕಳಪೆ ಪಾಮ್ ಆಯಿಲ್ ಬಳಸಿ ಸ್ವೀಟ್ ತಯಾರಿಸಲಾಗ್ತಿದೆ. ಕಳಪೆ ಅಡುಗೆ ಎಣ್ಣೆ ಬಳಸಿ ಸಿಹಿ ತಿಂಡಿ ತಯಾರಿಸಲಾಗ್ತಿದೆ. ಹೊರ ರಾಜ್ಯದ ಕಾರ್ಮಿಕರನ್ನು ಇದಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ. ಇದೇ ಎಣ್ಣೆಯಲ್ಲಿ ಮಾಡಿರುವಂಥ ಕಜ್ಜಾಯ, ಇದೇ ಎಣ್ಣೆಯಲ್ಲಿ ಮಾಡಿರುವಂಥ ಕಜ್ಜಾಯ. ಎಣ್ಣೆ ಯಾವ ಥರ ಇದೆ ಮತ್ತೊಂದು ಬಾರಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನೋಡಿ, ಇದು ನೋಡಿ, ಇದು ಒಳ್ಳೆ ಎಣ್ಣೆ ಅಂತಿದ್ದು. ಇದು ಏನು ಕೆಟ್ಟದ್ದು ಎಣ್ಣೆ ಅಲ್ಲ ಅಂತಿದ್ದು. ಹಾಗಿದ್ರೆ ಇದನ್ನು ಕಳಿಸ್ಬೋದಾ? ಇದರ ವರದಿಯನ್ನು ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಇದು ಅತ್ಯುತ್ತಮ ಆಹಾರ ಅಂತ ಹೇಳೋದಕ್ಕೆ
ಕಾಯ್ತಾ ಇದ್ದೀನಿ. ಆಯಿತು, ಓಕೆ, ಇದು ಅತ್ಯುತ್ತಮ ಆಹಾರದ ಉಪಕರಣಗಳಿಂದನೇ ಮಾಡಿದಾರಂತ ಅನ್ಕೊಳ್ಳೋಣ. ಆದರೆ ಇಲ್ಲಿರುವಂಥ ಶುಚಿ ಯಾವ ಥರ ಸ್ವಚ್ಛತೆ ಇದೆಯಾ? ಅಧಿಕಾರಿಗಳ ಜೊತೆ ಫ್ಯಾಕ್ಟರಿ ಮಾಲೀಕ ಕೆರೆಕ್. ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ವೇಳೆ ಫ್ಯಾಕ್ಟರಿಗೆ ಕಟ್ಟಡ ಬಾಡಿಗೆ ನೀಡಿದ್ದ ಮಾಲೀಕ ಅಧಿಕಾರಿಗಳ ಜೊತೆ ಕಿರಿಕ್ ಮಾಡಿಕೊಂಡಿದ್ದಾರೆ. ಸಮಜಾಯಿಷಿ ನೀಡೋದಕ್ಕೆ ಸರ್ಕಸ್ ಮಾಡಿದ್ದಾರೆ. ಕಳಪೆ ಪದಾರ್ಥ ಬಳಸಿ ಸಿಹಿ ತಿಂಡಿ ತಯಾರಿಕೆ ನೋಡಿ ಬಿಲ್ಡಿಂಗ್ ಓನರ್ ಸೈಲೆಂಟ್ ಆಗಿದ್ದಾರೆ. ಕೆಲಸ ಕೊಡ್ತಾ ಇದ್ರೆ ಅದು ಊಟ ಸಿಗ್ತಾ ಇದೆ ಅಂತ ಮೇನ್ ಕಾರಣನೇ. ನಾನು ಪ್ರಾಣಕ್ಕೆ ಹಾನಿಯಾಗೋದಾದ್ರೆ ನಾನೇ ಹೇಳ್ತೀನಿ, ನೀನ್ ಮಾಡಬೇಡ ಅಂತ ನಾನೇ ಹೇಳ್ತೀನಿ. ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಪ್ರಾಣ ಹಾನಿಕರ ಆದ್ರೆ ಅದನ್ನ ಟೆಸ್ಟ್ ಅವಶ್ಯಕತೆ ಇಲ್ಲ. ಅದು ಕಾಟನ್ ಬಾಕ್ಸ್ ಅಲ್ಲಿ ತೋರಿಸ್ತೀನಿ ಬೇರೆ ಕಡೆ ಎಲ್ಲ. ಕವರ್ ಒಳಗಡೆ ಇದ್ರೆ ನೀವು ತಪ್ಪು. ಕವರ್ ಒಳಗಡೆ ಇತ್ತು ನಾವು ನೋಡಿದಾಗ. ಸ್ವೀಟ್ ತಯಾರಿಕಾ ಘಟಕಗಳ ಅವಸ್ಥೆಯನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದೆ. ಇನ್ನಾದ್ರೂ ಕಳಪೆ ಕಚ್ಚಾ ವಸ್ತುಗಳನ್ನ ಬಳಸಿ ಸ್ವೀಟ್ ತಯಾರಿಸ್ತಾ ಇರುವಂತಹ ಫ್ಯಾಕ್ಟರಿಗಳಿಗೆ ಆರೋಗ್ಯ ಇಲಾಖೆ ಬ್ರೇಕ್ ಹಾಕತ್ತಾ? ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕ್ರಮ ಕೈಗೊಳ್ಳುತ್ತಾರಾ? ಕಾನೂನು ಬಾಹಿರವಾಗಿ ನಡೀತಾ ಇರುವಂತಹ ಫ್ಯಾಕ್ಟರಿಗಳಿಗೆ ಬೀಗ ಬೀಳುತ್ತಾ? ಕಾದು ನೋಡಬೇಕು. ನೇರವಾದಂತಹ ದೃಶ್ಯಗಳಲ್ಲಿ ನಾವು ಕೂಡ ಈ ಒಂದು ಸುದ್ದಿಯನ್ನು ತೋರಿಸಿದ್ವಿ. ಈ ಬಗ್ಗೆ ಆರೋಗ್ಯ ಸಚಿವರು ಗಮನ ಹರಿಸಬೇಕು. ತಿನ್ನುವಂತಹ ಸಮಾಜದ ಜನರು ನಿಮ್ಮ ಮಕ್ಕಳಿಗೆ ಇಂಥದ್ದನ್ನು ತಿನ್ಸೋಕೆ ಹೋಗಬೇಡಿ. ಇದು ನಮ್ಮ ಕಳಕಳಿಯ ವಿನಂತಿ. ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಂಬಂಧಪಟ್ಟಂಥ ಸಚಿವರು, ಸರ್ಕಾರ ಈ ಸುದ್ದಿಯನ್ನು ನೋಡಬೇಕು. ಇದರ ವಿರುದ್ಧ ನೀವು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಮನವಿ ಕೂಡ ಹೌದು. ಕ್ಯಾಮರಾ ಪರ್ಸನ್ ಕಾಂತರಾಜು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹಬ್ಬ ಬಂತು ಅಂತ ಸಿಹಿ ತಿಂಡಿನ ಈಸಿಯಾಗಿ ಸಿಗುತ್ತೆ ಅಂತ ಹೊರಗಡೆ ಕೊಂಡ್ಕೊಂಡು ಬರೋದಕ್ಕಿಂತ ಮುಂಚೆ ಹುಷಾರಾಗಿರಬೇಕು. ದೀಪಾವಳಿಗೆ ಸಿಹಿ ತಿಂಡಿ ತಿನ್ನಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಅದರಲ್ಲೂ ಸುಮ್ಮನೆ ಈ ಪ್ಯಾಕೆಟ್ ನೀಟಾಗಿ ಕಾಣುತ್ತೆ, ಅದು ತೊಗೊಂಡೋಗ್ಬಿಡೋಣ, ಕಜ್ಜಾಯ ಚೆನ್ನಾಗಿರುತ್ತೆ ತೊಗೊಂಡೋಗ್ಬಿಡೋಣ, ಆ ಥರ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಹುಷಾರ್. ಕ್ಯಾನ್ಸರ್ ರೋಗಕ್ಕೆ ಕಾರಣ ಆಗುವಂತಹ ಆಯಿಲ್, ಅದಕ್ಕೆ ಕಾರಣ ಆಗುವಂತಹ ಕಳಪೆ ವಸ್ತುಗಳಿಂದ ಈ ಕಳಪೆ ಫ್ಯಾಕ್ಟ್ರಿಗಳು ಸಿಹಿ ತಿಂಡಿಯನ್ನು ತಯಾರು ಮಾಡ್ತಾ ಇದ್ದಾವೆ. ನೀವು ತಿನ್ನೋ ಸ್ವೀಟ್ ಎಷ್ಟರ ಮಟ್ಟಿಗೆ ಸೇಫ್? ರಿಪಬ್ಲಿಕ್ ಕನ್ನಡ ಸಿಹಿ ತಿನಿಸಿನ ಕರಾಳ ದಂಧೆಯನ್ನು ಎಕ್ಸ್ಪೋಸ್ ಮಾಡಿದೆ. ಏನ್ರಿ ಇದು? ಇದನ್ನ ತಿಂದ್ರೆ ಬದುಕಕ್ಕಾಗುತ್ತಾ? ಇದನ್ನ ಯಾರಾದ್ರೂ ತಿನ್ಬೋದಾ ಇಂಥ ಪದಾರ್ಥ? ಸಿಹಿ ತಿಂಡಿ ಪ್ರಿಯರೇ ಎಚ್ಚರ ಎಚ್ಚರ. ಸಿಹಿ ಹಿಂದಿದೆ ಕಹಿ ಕೆಮಿಕಲ್ ಕರಾಮತ್ತು. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಪೋಸ್. ತುಕ್ಕು ಹಿಡಿದಿರುವ ಬಾಣಲೆ, ಯಾವುದೋ ವಾಹನದ ಇಂಜಿನ್ ಆಯಿಲ್ನಂತೆ ಕಾಣಿಸ್ತಾ ಇರುವಂತಹ ಅಡುಗೆ ಎಣ್ಣೆ, ಎಲ್ಲೆಂದರಲ್ಲಿ ಬಿದ್ದಿರುವ ಸಿಹಿ ಪದಾರ್ಥ, ಅದರ ಸುತ್ತಲೂ ಮುತ್ತಿರುವ ನೊಣಗಳು, ಸುಟ್ಟು ಕರಕಲಾಗಿರುವ ಪದಾರ್ಥ, ಸ್ವಚ್ಛತೆಯನ್ನೇ ಕಾಣದ ಯಂತ್ರಗಳು. ಈ ದೃಶ್ಯ ಕಂಡು ಬಂದಿದ್ದು ಸುಲ್ತಾನ್ ಪಾಳ್ಯದಲ್ಲಿ. ಇದು ಯಾವುದೋ ಪಾಳು ಗೋಡಾನಲ್ಲ, ಸಿಹಿ ಖಾದ್ಯಗಳನ್ನ ತಯಾರಿಸುವ ಕೊಳಕು ಫ್ಯಾಕ್ಟರಿ. BBMP ಆಫೀಸರ್ಗಳು ಇದೇ ಲೊಕೇಶನ್ಗೆ ಬಂದು ಪ್ಲಾಸ್ಟಿಕ್ಗಳನ್ನ ಸೀಸ್ ಮಾಡುವಂಥ ಕೆಲಸ ಮಾಡಿದ್ರು. ನಾವೀಗ ಅದೇ ಸುಲ್ತಾನ್ ಪಾಳ್ಯ ಪುಲ್ಕೇಶ್ ನಗರದಂತಹ ಒಂದು ಫ್ಯಾಕ್ಟ್ರಿ, ಇದು ಕಜ್ಜಾಯ ತಯಾರಾಗುವಂಥ ಫ್ಯಾಕ್ಟ್ರಿ. ನಾನು ದೃಶ್ಯಗಳಲ್ಲಿ ತೋರಿಸ್ತೀನಿ ಯಾವ ರೀತಿಯಾದಂಥ ಎಣ್ಣೆಗಳನ್ನ ಬಳಸಿ ಇಲ್ಲಿ ಕಜ್ಜಾಯನ ತಯಾರು ಮಾಡ್ತಾರೆ. ನೀವು ನೋಡ್ತಾ ಇರ್ಬೋದು ಈ ಕರಿ ಬಾಂಡ್ಲಿಯಲ್ಲಿ, ನೀವು ಈ ದೃಶ್ಯಗಳನ್ನ ನೋಡ್ತಾ ಇರ್ಬೋದು. ಇಂತಹ ಎಣ್ಣೆಯನ್ನು ಬಳಸಿ ಮಾಡಿರುವಂಥ ಆಹಾರ ಪದಾರ್ಥಗಳನ್ನ ಇವರು ಬೇಕರಿಗಳಿಗೆ ಸಪ್ಲೈ ಮಾಡ್ತಾರೆ. ಸಿಹಿ ತಿಂಡಿ ಅಂದ್ರೆ ಸಿಲಿಕಾನ್ ಸಿಟಿ ಮಂದಿಗೆ ಅದೇನೋ ಆಕರ್ಷಣೆ. ಮಕ್ಕಳಂತೂ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ಅದರಲ್ಲೂ ಕಡಿಮೆ ಬೆಲೆಗೆ ಸಿಹಿ ತಿಂಡಿಗಳು ಸಿಗುತ್ತೆ ಅಂದ್ರೆ ಸಾಕು, ಅಂಗಡಿ ಮುಂದೆ ಕಿಲೋಮೀಟರ್ ಗಟ್ಲೆ ಕ್ಯೂ ನಿಂತು ಗಂಟೆ ಗಟ್ಲೆ ಕಾದು
ಖರೀದಿಸ್ತಾರೆ. ಆದ್ರೆ ಅಂತ ತಿಂಡಿಗಳನ್ನ ತಯಾರಿಸುವ ಗಲೀಜು ಫ್ಯಾಕ್ಟರಿ ನೋಡಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ. ನೋಡಿ, ಎಲ್ಲೂ ಕೂಡ ಸ್ವಚ್ಛತೆ ಅನ್ನುವಂಥದ್ದೇ ಇಲ್ಲ ಇಲ್ಲಿ. ಎಲ್ಲೆಂದರಲ್ಲಿ ಪೇಪರ್ಗಳು, ಎಲ್ಲೆಂದರಲ್ಲಿ ಕಜ್ಜಾಯಗಳನ್ನ ಇಟ್ಟಿರುವಂಥದ್ದನ್ನ ನೋಡ್ಬೋದು ನೀವು, ಸಿಲಿಂಡರ್ಗಳನ್ನ ನೋಡ್ಬೋದು. ಇಲ್ಲಿನ ಲೋಕಲೈಟ್ಸ್, ಇಲ್ಲಿರುವಂತಹ ಮಹಿಳೆಯರು ಇಲ್ಲಿ ಕೆಲಸ ಮಾಡ್ತಾರೆ. ಅಮ್ಮ, ಈ ಪದಾರ್ಥಗಳನ್ನ ತಿಂದರೆ ಯಾರಾದರೂ ಬದುಕ್ತಾರ? ಅಂತಹ ಎಣ್ಣೆಯಲ್ಲಿ ಆ ಪದಾರ್ಥಗಳನ್ನ ಮಾಡಿದ್ರೆ ತಿಂದರೆ ಬದುಕ್ತಾರ? ನೀವೇ ಹೇಳಿ. ನೀವೇ ಅದನ್ನು ತಯಾರಿಸೋದಲ್ವಾ? ನಿಮ್ಮ ಮಕ್ಕಳಿಗೆ ಕೊಡ್ತೀರಾ ಅದನ್ನ, ನೀವು ತಿಂತೀರಾ ಅದನ್ನ, ಆ ಕಜ್ಜಾಯನ ತಿಂತೀರಾ ನೀವು? ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕ್ಷೇತ್ರದಲ್ಲಿ ಕಳಪೆ ಸ್ವೀಟ್ ತಯಾರಿಸುವ ಫ್ಯಾಕ್ಟರಿಗಳು ತಲೆ ಎತ್ತಿವೆ. ಎಣ್ಣೆ ಡಬ್ಬಗಳು ತುಕ್ಕು ಹಿಡಿದಿದ್ರೆ ಸಿಹಿ ತಿನಿಸುಗಳಿಗೆ ನೊಣಗಳು ಮುತ್ತಿಕೊಂಡಿವೆ. ಮೈದಾ ಹಿಟ್ಟಿನಲ್ಲಿ ಜಿರಳೆಗಳು ಓಡಾಡ್ತಾ ಇದೆ. ಇನ್ನು ಕೆಲ ಜಿರಳೆಗಳು ಸತ್ತು ಬಿದ್ದಿವೆ. ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಹಿಟ್ಟು ತುಂಬಿಡಲಾಗಿದೆ. ಸಿಹಿ ತಿನಿಸಿಗೆ ಬಳಸುವ ನೀರಿನ ಟ್ಯಾಂಕ್ಗೆ ಧೂಳು ಮೆತ್ಕೊಂಡಿದೆ. ನೀರಿನಲ್ಲಿ ಕಡ್ಡಿ, ಕಸ, ಉಪ್ಪಿನಲ್ಲಿ ಧೂಳು ಬಿದ್ದಿದೆ. ಈ ರೀತಿಯಾದಂಥ ಪದಾರ್ಥಗಳು ಇದೆ ಅನ್ನೋದು. ಆ ಹಿಟ್ಟಲ್ಲೆಲ್ಲ ಜಿರ್ಲೆಗಳು ಓಡಾಡ್ತಿದೆ ನೋಡ್ಬೋದ್ರಿ ನೀವು. ಇಂಥ ಹಿಟ್ಟಿಂದ ಇವರು ಕಜ್ಜಾಯ ತಯಾರು ಮಾಡ್ತಾರ್ರಿ. ಇದನ್ನು ತಿಂದರೆ ಬದುಕೋಕುಂಟಾ? ಇದನ್ನು ತಿಂದರೆ ಬದುಕಬಹುದಾ ಅಂತ. ಈ ಹಿಟ್ಟಲ್ಲಿ ಮಾಡಿರುವಂಥ ಕಜ್ಜಾಯವನ್ನು ತಿನ್ನಿಸಿ ಇವರು ನೋಡಿ, ಇಲ್ಲಿ ಜಿರಳೆ ನೋಡಿ, ಇಲ್ಲಿ 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 ಈ ದೃಶ್ಯಗಳಲ್ಲಿ ತಾವು ಜಿರಳೆಗಳನ್ನ ನೋಡ್ಬೋದು. ಮತ್ತಷ್ಟು ನಾನು ಅದನ್ನ ಹಿಟ್ಟನ್ನು ನಂದು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ನಿಮಗೆ. ಆ ಹಿಟ್ಟಲ್ಲಿ ನಿಮಗೆ ಜಿರಳೆಗಳು ಸಿಗುತ್ತವೆ. ನಾವೇನು ಇದನ್ನು ಇಲ್ಲಿ ನೋಡ್ಬೋದು, ರೆಡ್ ಹ್ಯಾಂಡಾಗಿ ತಂದು ತೋರಿಸಿರುವಂಥದ್ದು ಈ ಹಿಟ್ಟನ್ನು. ಇಲ್ಲಿ ಪ್ಲಾಸ್ಟಿಕ್ಗಳಲ್ಲಿ ಜಿರಳೆ ಕಾಣಸಿಗುತ್ತೆ ನಿಮಗೆ, ಧೂಳು ಕಾಣಸಿಗುತ್ತೆ ನಿಮಗೆ. ಜಿರಳೆಗಳನ್ನ ತೆಗಿತಿದ್ದಂಗೆ ಜಿರಳೆಗಳು ಓಡಾಡಿದ್ವು. ಇಲ್ಲಿ ಬನ್ನಿ, ಈ ದೃಶ್ಯ ತೋರಿಸಿ ಕಾಂತರಾಜ್. ಇದನ್ನು ತೋರಿಸಲೇಬೇಕಾದಂಥ ದೃಶ್ಯ ಇದು. ಇಲ್ಲಿ ನೋಡಿ, ಇಲ್ಲಿ ನೋಡಿ ಜಿರಳೆಗಳು ನೋಡಿ. ಇವರು ಮತ್ತು ಹೈಜೀನ್ ಅಂತ ಇದು. ಈ ಹೆಸರು, ಈ ಫ್ಯಾಕ್ಟ್ರಿ ಹೆಸರು ಹೈಜೀನ್ ಫುಡ್ಸ್. ಬೆಂಗಳೂರಲ್ಲಿ ಅಣಬೆಯಂತೆ ಮೂಲೆ ಮೂಲೆಗೂ ಇಂಥ ಕಳಪೆ ಫ್ಯಾಕ್ಟರಿಗಳು ತಲೆ ಎತ್ತಿವೆ. ಕಳಪೆ ಪಾಮ್ ಆಯಿಲ್ ಬಳಸಿ ಸ್ವೀಟ್ ತಯಾರಿಸಲಾಗ್ತಿದೆ. ಕಳಪೆ ಅಡುಗೆ ಎಣ್ಣೆ ಬಳಸಿ ಸಿಹಿ ತಿಂಡಿ ತಯಾರಿಸಲಾಗ್ತಿದೆ. ಹೊರ ರಾಜ್ಯದ ಕಾರ್ಮಿಕರನ್ನು ಇದಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ. ಇದೇ ಎಣ್ಣೆಯಲ್ಲಿ ಮಾಡಿರುವಂಥ ಕಜ್ಜಾಯ, ಇದೇ ಎಣ್ಣೆಯಲ್ಲಿ ಮಾಡಿರುವಂಥ ಕಜ್ಜಾಯ. ಎಣ್ಣೆ ಯಾವ ಥರ ಇದೆ ಮತ್ತೊಂದು ಬಾರಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನೋಡಿ, ಇದು ನೋಡಿ, ಇದು ಒಳ್ಳೆ ಎಣ್ಣೆ ಅಂತಿದ್ದು. ಇದು ಏನು ಕೆಟ್ಟದ್ದು ಎಣ್ಣೆ ಅಲ್ಲ ಅಂತಿದ್ದು. ಹಾಗಿದ್ರೆ ಇದನ್ನು ಕಳಿಸ್ಬೋದಾ? ಇದರ ವರದಿಯನ್ನು ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಇದು ಅತ್ಯುತ್ತಮ ಆಹಾರ ಅಂತ ಹೇಳೋದಕ್ಕೆ ಕಾಯ್ತಾ ಇದ್ದೀನಿ. ಆಯಿತು, ಓಕೆ, ಇದು ಅತ್ಯುತ್ತಮ ಆಹಾರದ ಉಪಕರಣಗಳಿಂದನೇ ಮಾಡಿದಾರಂತ ಅನ್ಕೊಳ್ಳೋಣ. ಆದರೆ ಇಲ್ಲಿರುವಂಥ ಶುಚಿ ಯಾವ ಥರ ಸ್ವಚ್ಛತೆ ಇದೆಯಾ? ಅಧಿಕಾರಿಗಳ ಜೊತೆ ಫ್ಯಾಕ್ಟರಿ ಮಾಲೀಕ ಕೆರೆಕ್. ರಿಪಬ್ಲಿಕ್ ಕನ್ನಡದ ಸ್ಟಿಂಗ್ ಆಪರೇಷನ್ ವೇಳೆ ಫ್ಯಾಕ್ಟರಿಗೆ ಕಟ್ಟಡ ಬಾಡಿಗೆ ನೀಡಿದ್ದ ಮಾಲೀಕ ಅಧಿಕಾರಿಗಳ ಜೊತೆ ಕಿರಿಕ್ ಮಾಡಿಕೊಂಡಿದ್ದಾರೆ. ಸಮಜಾಯಿಷಿ ನೀಡೋದಕ್ಕೆ ಸರ್ಕಸ್ ಮಾಡಿದ್ದಾರೆ. ಕಳಪೆ ಪದಾರ್ಥ ಬಳಸಿ ಸಿಹಿ ತಿಂಡಿ ತಯಾರಿಕೆ ನೋಡಿ ಬಿಲ್ಡಿಂಗ್ ಓನರ್ ಸೈಲೆಂಟ್ ಆಗಿದ್ದಾರೆ. ಕೆಲಸ ಕೊಡ್ತಾ ಇದ್ರೆ ಅದು ಊಟ ಸಿಗ್ತಾ ಇದೆ ಅಂತ ಮೇನ್ ಕಾರಣನೇ. ನಾನು ಪ್ರಾಣಕ್ಕೆ ಹಾನಿಯಾಗೋದಾದ್ರೆ ನಾನೇ ಹೇಳ್ತೀನಿ, ನೀನ್ ಮಾಡಬೇಡ ಅಂತ ನಾನೇ ಹೇಳ್ತೀನಿ. ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಪ್ರಾಣ ಹಾನಿಕರ ಆದ್ರೆ ಅದನ್ನೆಲ್ಲ ಟೆಸ್ಟ್ ಅವಶ್ಯಕತೆ ಇಲ್ಲ. ಅದು ಕಾಟನ್ ಬಾಕ್ಸ್ ಅಲ್ಲಿ ತೋರಿಸ್ತೀನಿ ಬೇರೆ ಕಡೆ ಎಲ್ಲ. ಕವರ್ ಒಳಗಡೆ ಇದ್ರೆ ನೀವು ತಪ್ಪು. ಕವರ್ ಒಳಗಡೆ ಇತ್ತು ನಾವು ನೋಡಿದಾಗ. ಸ್ವೀಟ್ ತಯಾರಿಕಾ ಘಟಕಗಳ ಅವಸ್ಥೆಯನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದೆ. ಇನ್ನಾದ್ರೂ ಕಳಪೆ ಕಚ್ಚಾ ವಸ್ತುಗಳನ್ನ ಬಳಸಿ ಸ್ವೀಟ್ ತಯಾರಿಸ್ತಾ ಇರುವಂತಹ ಫ್ಯಾಕ್ಟರಿಗಳಿಗೆ ಆರೋಗ್ಯ ಇಲಾಖೆ ಬ್ರೇಕ್ ಹಾಕತ್ತಾ? ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕ್ರಮ ಕೈಗೊಳ್ಳುತ್ತಾರಾ? ಕಾನೂನು ಬಾಹಿರವಾಗಿ ನಡೀತಾ ಇರುವಂತಹ ಫ್ಯಾಕ್ಟರಿಗಳಿಗೆ ಬೀಗ ಬೀಳುತ್ತಾ? ಕಾದು ನೋಡಬೇಕು. ನೇರವಾದಂತಹ ದೃಶ್ಯಗಳಲ್ಲಿ ನಾವು ಕೂಡ ಈ ಒಂದು ಸುದ್ದಿಯನ್ನು ತೋರಿಸಿದ್ವಿ. ಈ ಬಗ್ಗೆ ಆರೋಗ್ಯ ಸಚಿವರು ಗಮನ ಹರಿಸಬೇಕು. ಇರುವಂತಹ ತಿನ್ನುವಂತಹ ಸಮಾಜದ ಜನರು ನಿಮ್ಮ ಮಕ್ಕಳಿಗೆ ಇಂಥದ್ದನ್ನು ತಿನ್ಸೋಕೆ ಹೋಗಬೇಡಿ. ಇದು ನಮ್ಮ ಕಳಕಳಿಯ ವಿನಂತಿ. ಸಂಬಂಧಪಟ್ಟಂಥ ಅಧಿಕಾರಿಗಳು, ಸಂಬಂಧಪಟ್ಟಂಥ ಸಚಿವರು, ಸರ್ಕಾರ ಈ ಸುದ್ದಿಯನ್ನು ನೋಡಬೇಕು. ಇದರ ವಿರುದ್ಧ ನೀವು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಮನವಿ ಕೂಡ ಹೌದು. ಕ್ಯಾಮರಾ ಪರ್ಸನ್ ಕಾಂತರಾಜು ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ.